ಕಿರಿಕೀರ್ತಿ ಅವ್ರೆ, ಅದ್ ಹೆಂಗ್ ತಪ್ಪಾಗಿ ಮಾತಾಡ್ಬಿಟ್ರಿ? ಸರಿಯಾಗಿ ಸಿಗಾಕೊಂಡ್ಬಿಟ್ರಲ್ಲ. ಅದೇ 2 fingers ಥಿಯರಿ. ಜರ್ನಲಿಸ್ಟ್ ಆಗಿರ್ತಕ್ಕಂಥ ಕಿರಿಕೀರ್ತಿ ಅವ್ರು ಹೇಳ್ತಾ ಇದ್ದಾರೆ ಒಂದು ವಿಡಿಯೋದಲ್ಲಿ 2 fingers ಥಿಯರಿ ಅಂತ. ಆಕ್ಚುಲ್ ಆಗಿ ಅಲ್ಲಿ ಮೆನ್ಷನ್ ಮಾಡಿರೋದು ಏನಂತ ಗೊತ್ತಾ? 2 figures ಥಿಯರಿ. ನಿಮ್ಗೆ ಇಂಗ್ಲಿಷ್ ಯಾರು ಕಲ್ಸ್ಕೊಟ್ಟಿದ್ದ ಕಿರಿಕೀರ್ತಿ? ನೀವು ನಿಜವಾಗ್ಲೂ ಸ್ಕೂಲ್ಗೆ ಹೋಗಿದ್ದುಂಟಾ? ನಿಮ್ಗೆ ಓದಕ್ ಬರುತ್ತಾ? ಅಪ್ಪಿ ತಪ್ಪಿ ಓದಕ್ ಬಂದ್ರೆ ಯಾಕೆ ಈ ರೀತಿ ತಪ್ಪಾಗಿ ಓದಿದ್ರಿ ಅಂತ ನನ್ನ ಪ್ರಶ್ನೆ. ಜಡ್ಜ್ಮೆಂಟ್ ಕಾಪಿಲಿ ಇರ್ತಕ್ಕಂಥದ್ದನ್ನೇ ಕರೆಕ್ಟ್ ಆಗಿ ಓದಿಲ್ಲ, ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೋ, ತಪ್ಪಾಗಿ ತಿಳ್ಕೊಂಡ್ರೋ, ತಪ್ಪಾಗಿ ಓದಿದ್ರೋ ಗೊತ್ತಿಲ್ಲ, ಆದ್ರೆ ತಪ್ಪಾಗಿ ಕೇಸನ್ನ ಡೈವರ್ಟ್ ಅಂತೂ ಮಾಡ್ಬಿಟ್ಟು 2 fingers ಥಿಯರಿ ಅಲ್ಲ 2 figures ಥಿಯರಿ. ಸಾಕ್ಷಿ ಇದೆ, ತಗೊಂಡ್ ಮುಂಚೆ ಮಾಡಿದಂತ ವಿಡಿಯೋದಲ್ಲಿ ಸಂತೋಷ್ ರಾವ್ ಆರೋಪಿ ಆಗಿರ್ತಾನೆ. ಅದಾದ್ಮೇಲೆ ಮಾಡಿದಂತ ವಿಡಿಯೋದಲ್ಲಿ ಸಂತೋಷ್ ರಾವ್ ಆರೋಪಿ ಅಲ್ಲ. ಯಾಕೆ ಅಂತಂದ್ರೆ ಸೌಜನ್ಯ ಪವಿತ್ರವಾಗಿ ಹೋಗಿದ್ದಾಳೆ, ಆದ್ರೆ ಫಿಂಗರಿಂಗ್ ಮಾಡಿದ್ ಮಾತ್ರ ಸಂತೋಷ್ ರಾವ್. ವಾವ್. ಆರೋಪಿಯ ಪಂಚಲ್ಲಿ ಸಿಕ್ಕಿರ್ತಕ್ಕಂತ 6 ಕೂದಲುಗಳು ಯಾರದ್ದು? ಆ 6 ಕೂದಲಲ್ಲಿ ಯಾವ ಕೂದಲು ಕೂಡ ಸಂತೋಷ್ ರಾವ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾದ್ರೆ ಆರೋಪಿ ಅಂತ ಹೆಂಗ್ ಮೆನ್ಷನ್ ಆಗಾದ್ರೆ ಆರೋಪಿ ಅಂತ ಯಾವ ರೀತಿ ಡಿಸೈಡ್ ಮಾಡಿದ್ರು? 6 ಕೂದಲು ಸಿಕ್ಕಿದೆಯಲ್ಲ, 6 ಕೂದಲು ಯಾವ ಒಂದು ಕೂದಲು ಕೂಡ ಯಾಕೆ ಸಂತೋಷ್ ರಾವ್ ಮ್ಯಾಚ್ ಆಗ್ತಾ ಇಲ್ಲ ಹೇಳಿ? ಯಾರ್ಯಾರು ಕಿರಿಕೀರ್ತಿ ಅವರು ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಯಾರ್ಯಾರು ಕಿರಿಕೀರ್ತಿ ಅವ್ರ ಮಾತನ್ನ ನಂಬ್ತಾ ಇದ್ರಲ್ಲ, ಯಾರ್ಯಾರು ಕಿರಿಕೀರ್ತಿ ಅವ್ರು ಮೊಬ್ಬಾಗ್ಬಿಡಿ ಅಂತ ಹೇಳಿದ್ರು ಕೂಡ ಅಂತ ತಲೆ ಆಡ್ಸ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಇದ್ರಲ್ಲ, ಅಂತವ್ರಿಗೆ ಕಿರಿಕೀರ್ತಿ ಅವರು ತಪ್ಪಾಗಿ ಮಾತಾಡಿರ್ತಕ್ಕಂಥ ಒಂದು ಮಾತಿನ ಬಗ್ಗೆ ಈ ಒಂದು ವಿಡಿಯೋ ಕೊನೆ ತನಕ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಘುವರ್ಯ. RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ತಪ್ಪಾಗಿ ಮಾತಾಡಿ ಸಿಕ್ಬಿದ್ದಿರ್ತಕ್ಕಂಥ ಕಿರಿಕೀರ್ತಿ ಅವ್ರ ಬಗ್ಗೆ ಮಾತಾಡ್ಬೇಕಂತ ಈ ಒಂದು ವಿಡಿಯೋ. ಏನ್ ಗುರು ಪ್ರತಿದಿನ ಅವ್ರದೇ ಕೇಳಿ ಕೇಳಿ ಸಾಕಾಗೋಯ್ತು ಅಂತ ಅನ್ಕೋಬೇಡಿ. ಈ ಒಂದು ವಿಚಾರದ ಬಗ್ಗೆ ನನಗೆ ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕು ಅಂತ ಒಬ್ಬ ವ್ಯಕ್ತಿ ನನಗೆ ಆಲ್ಮೋಸ್ಟ್ 1 ವಾರದ ಹಿಂದೆ ನನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಬಟ್ ನಾನು ಲೇಜಿ ಮಾಡಿರ್ತೀನಿ, ಬಿಕಾಸ್ ನಾನು ಒಂದು ಬ್ಯುಸಿ ಇದ್ದಿದ್ದರಿಂದ ನಾನು ಕರೆಕ್ಟಾಗಿ ಮ್ಯಾಟರ್ನ ತಿಳ್ಕೊಂಡಿರಲ್ಲ. ಸೊ ಸ್ವಲ್ಪ ನಾನು ತಿಳ್ಕೊಳ್ಳೋ ಒಂದು ಬರದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ನಾನು ಅದನ್ನು ನನ್ನ ಒಂದು ಗಮನಕ್ಕೆ ತಗೊಳ್ಳಲ್ಲ. ಅದಾದಮೇಲೆ ನೆಕ್ಸ್ಟ್ ಆ ವ್ಯಕ್ತಿ ಹರ್ಷ ಗುರುಮಠ್ ಅಂತ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆ ಪಾಯಿಂಟನ್ನು ನೋಟ್ ಔಟ್ ಮಾಡಿ ಆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದರ ವಿಚಾರ ಏನು, ಯಾವ ತಪ್ಪನ್ನು ಮಾಡಿದ್ದಾರೆ ಕಿರಿಕೀರ್ತಿ ಅವರು, ಯಾಕೆ ತಪ್ಪಾಗಿ ಮಾತಾಡಿದ್ರು, ಅವರೇ ಮಾತಾಡಿದ್ರ ಅಥವಾ ಅವರು ಯಾರ್ದಾದ್ರೂ ಇನ್ಸ್ಟ್ರಕ್ಷನ್ ತಗೊಂಡು ಮಾತಾಡಿದ್ರ? ಹೌದು, ಅವ್ರು ಹೇಳಿರೋ ಪ್ರಕಾರ ನಾನು ಇನ್ನೊಬ್ರು ಹೇಳ್ದಂಥ ಹೇಳಿಕೆನ ನಾನು ಮಾತಾಡಿದ್ದು, ಅದು ನನ್ನ ಒಂದು ಹೇಳಿಕೆ ಅಲ್ಲ ಅಂತ ಕೂಡ ಹೇಳಿದ್ರು. ಹಾಗಾದರೆ ಆ ಒಂದು ಮಾತು ಏನು? ಬೇರೆ ಯಾವುದೂ ಅಲ್ಲ, ಸೌಜನ್ಯ ಪವಿತ್ರವಾಗಿ ಸತ್ತೋಗಿದ್ದಾಳೆ. ಅವಳಿಗೆ ಅತ್ಯಾಚಾರ ಆಗಿಲ್ಲ, ಅಪ್ಪಿತಪ್ಪಿ ಆಗಿದ್ರು ಕೂಡ ಜಸ್ಟ್ ಫಿಂಗರ್ ಯೂಸ್ ಮಾಡಿದ್ದು ಅಂತ ಅವ್ರು ಹೇಳಿದ್ದು. ಇದನ್ನು ಅವರು ರಿಪೋರ್ಟಲ್ಲಿ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದು ರಿಪೋರ್ಟಲ್ಲಿ ಮೆನ್ಷನ್ ಆಗಿದೆ. ಸೌಜನ್ಯ ಒಂದು ಜಡ್ಜ್ಮೆಂಟ್ ಕಾಪಿ ಏನಿದೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಗೊತ್ತಿಲ್ಲದೆ ಇರೋರು ಸ್ವಲ್ಪ ಹೋಗಿ ನೋಡಿ ಓದಿ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಆ ಒಂದು ಸೌಜನ್ಯ ಜಡ್ಜ್ಮೆಂಟ್ ಕಾಪಿಲಿ ಏನಿದೆ ಅದನ್ನು ನಾನೀಗ ಓದಿ ಹೇಳ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಗೋ ರೀತಿ ಸ್ವಲ್ಪ ಕೇಳಿಸ್ಕೊಳ್ಳಿ. Section 376 of IPC 123, the observing made by PW12 Dr. Adam, the medical officer, General Hospital, Beltangdi, discloses the following. Vulva and vagina lacerated with bleeding. Mud particles seen over vulva and vagina. Public care present matted. Hymen term edematous with bleeding. Vagina admits 2 figures, not 2 fingers. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. vagina admits 2 figures. Bleeding present. Uterus anteverted with normal size. ಇದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರೆ 123 ಅವಲೋಕನಗಳು. ಡಾಕ್ಟರ್ ಆಡಮ್, ವೈದ್ಯಕೀಯ ಅಧಿಕಾರಿಗಳು. ಡೈರೆಕ್ಟ್ ಮ್ಯಾಟರ್ ಬರ್ತೀನಿ ನೋಡಿ. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವ ಬಲಿಪಶು ರಕ್ಷಣೆಯಿಂದ ವಿವಾದಾಸ್ಪದವಾಗಿಲ್ಲ, ಆದರೆ ಅತ್ಯಾಚಾರದ ಕೃತ್ಯವನ್ನು 3 ರಿಂದ 4 ವ್ಯಕ್ತಿಗಳು ಮಾಡುತ್ತಾರೆ ಮತ್ತು ಇದು ಒಬ್ಬ ವ್ಯಕ್ತಿಯು ಮಾಡಿದ ಕೃತ್ಯವಲ್ಲ ಎಂದು ವಾದವಿದೆ. ಬಲಿಪಶುವನ್ನು ಬೇರೆಲ್ಲಿಯೋ ಕೊಂಡೊಯ್ಯಲಾಗಿದೆ. ಅತ್ಯಾಚಾರ ಕೊಲೆಯಾದ ನಂತರ ಮನಸಂಕಾದ ಪೊದೆಗಳಿಗೆ ಎಸೆಯಲಾಗಿದೆ. ಅಂದರೆ ಯಾವುದೋ ಪೊದೆಗೆ ಎಸೆಯಲಾಗಿದೆ ಅಂತ. ಈಗ ಸೌಜನ್ಯ ಜಡ್ಜ್ಮೆಂಟ್ ಕಾಪಿ ಪೇಜ್ ನಂಬರ್ 70 ಮತ್ತು 71ನಲ್ಲಿ ಇರ್ತಕ್ಕಂಥ ಪಾಯಿಂಟ್ ನಂಬರ್ 115 ಏನು ಹೇಳುತ್ತೆ ಅಂತ ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಳ್ಳಿ. ಆಸ್ ಪರ್ DNA report issued by FSI Madiwala, Bangalore discloses that 6 air samples were found in the Panche scent at item number 15 belonging to the accused, and out of 6 air samples, 1 air sample belongs to a different individual of male sex. It is also discloses that the deceased blood sample matches with the nail sent the item number 6 belonging to the deceased.
Absolutely, there is no positive evidence against the accused in the DNA report, which is placed. Number seminal stains were detected, nor the hair of victim was found on the clothes of accused. ಅಂದರೆ ಇದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಕೇಳಿ. ಪಾಯಿಂಟ್ ನಂಬರ್ 115 ಪ್ರಕಾರ ಬೆಂಗಳೂರಿನ ಮಡಿವಾಳದ FSL ನೀಡಿದ DNA ವರದಿಯು ಅಕ್ಯೂಸ್ಡ್ ವ್ಯಕ್ತಿಗೆ ಸೇರಿದ ಐಟಮ್ ನಂಬರ್ 15ರಲ್ಲಿ ಕಳುಹಿಸಲಾದ ಪಂಚೆಯಲ್ಲಿ 6 ಕೂದಲಿನ ಮಾದರಿಗಳು ಕಂಡುಬಂದಿವೆ. 6 ಕೂದಲಿನ ಮಾದರಿಗಳಲ್ಲಿ ಒಂದು ಕೂದಲಿನ ಮಾದರಿ ಪುರುಷ ಲಿಂಗದ ಬೇರೆ ವ್ಯಕ್ತಿಗೆ ಸೇರಿದೆ ಎಂದು ಬಹಿರಂಗಪಡಿಸುತ್ತದೆ. ಮೃತ ರಕ್ತದ ಮಾದರಿಯು ಮೃತರಿಗೆ ಸೇರಿದ ಐಟಮ್ ಸಂಖ್ಯೆ 6ರಲ್ಲಿ ಕಳುಹಿಸಲಾದ ಉಗುರುಗಳೊಂದಿಗೆ ಹೋಲಿಕೆ ಆಗುತ್ತಿದೆ. ಇದನ್ನು ಸಹ ಬಹಿರಂಗಪಡಿಸಲಾಗಿದೆ. ಸೊ ನೆಕ್ಸ್ಟ್, XP 19ರಲ್ಲಿ ಇರಿಸಲಾದ DNA ವರದಿಯಲ್ಲಿ ಆರೋಪಿಗಳ ವಿರುದ್ಧ ಯಾವುದೇ ಸಕಾರಾತ್ಮಕ ಪುರಾವೆಗಳಿಲ್ಲ, ಯಾವುದೇ ವೀರ್ಯ ಕಲೆಗಳು ಪತ್ತೆಯಾಗಿಲ್ಲ ಅಥವಾ ಆರೋಪಿಗಳ ಬಟ್ಟೆಗಳ ಮೇಲೆ ಬಲಿಪಶುವಿನ ಕೂದಲು ಕಂಡು ಬಂದಿಲ್ಲ. ಅದು ತುಂಬಾ ಸೈಂಟಿಫಿಕ್ ಆಗಿದೆ, ನಿಮಗೆ ಅರ್ಥ ಆಗಲ್ವಲ್ಲ, ಅದಕ್ಕೆ ನಾನು ತುಂಬಾ ಲೋಕಲ್ ಆಗಿ ಹೇಳ್ಬಿಡ್ತೀನಿ. ನಿಮ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರ ನಾವು ಸೈಂಟಿಫಿಕಲ್ ಆಗಿ ಬಯಾಲಜಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ. ಮ್ಯಾಟರ್ ಏನಪ್ಪ ಅಂತಂದ್ರೆ ಅವ್ರು ಹೇಳಿದ್ರು 2 ಫಿಂಗರ್ಸ್ ಥಿಯರಿ. ಆಮೇಲೆ ಸೌಜನ್ಯ ಒಂದು ರಿಪೋರ್ಟ್ ಏನಿದೆ, ಜಡ್ಜ್ಮೆಂಟ್ ಕಾಪಿ ಏನಿದೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ 2 ಫಿಂಗರ್ಸ್ ಥಿಯರಿ. ಅದರ ಅರ್ಥ ಬಂದ್ಬಿಟ್ಟು ಫಿಂಗರಿಂಗ್ ಆಗಿದೆ, ಅತ್ಯಾಚಾರ ಆಗಿಲ್ಲ. ಸೊ ಹಾಗಾಗಿ ಸೌಜನ್ಯ ಪವಿತ್ರವಾಗಿ ಹೋಗಿರೋದು ಅಂತ ಹೇಳಿದ್ರು. ಸೊ ನಿಜ ಹೇಳಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು 2 ಫಿಂಗರ್ಸ್ ಅಂತ ಅಲ್ಲ, 2 ಫಿಗರ್ಸ್ ಅಂತಂದೇಳಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ವಿಚಾರ ಇಷ್ಟೇ, ಅಲ್ಲಿ ಕರೆಕ್ಟಾಗಿ ಓದಕ್ಕಾಗಿಲ್ಲ ಅಥವಾ ಓದೋವಂಥ ಬರದಲ್ಲಿ ತಪ್ಪು ಮಾಡಿದ್ರೋ ಗೊತ್ತಿಲ್ಲ. ಅವ್ರು ಹೇಳೋ ಪ್ರಕಾರ ಇದು ನಾನು ಹೇಳಿಲ್ಲ, ಬೇರೆ ಯಾರೊಬ್ರು ಹೇಳಿದ್ದು ಅಂತಂದೇಳಿ. ಬೇರೆ ಯಾರು ಹೇಳಿದ್ದು ಅಂತ ಅವ್ರ ಹೆಸರು ಹೇಳಿದ್ದಾರೆ, ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಹೇಳಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅದೆಂಗೆ ತಪ್ಪು ಮಾತಾಡ್ಬಿಡ್ತಾರೆ, ಒಂದು ಇವ್ರು ತಪ್ಪಾಗಿ ಮಾತಾಡಿರ್ಬೇಕು, ಇಲ್ಲ ಅವ್ರು ತಪ್ಪಾಗಿ ಹೇಳಿರ್ಬೇಕು. ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಅವರಂತೂ ತಪ್ಪಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಪ್ಪಿತಪ್ಪಿ ಅವರು ಕೂಡ ತಪ್ಪಾಗಿ ಹೇಳಿದ್ರೆ ಇಲ್ಲ, ಈ ಒಂದು ವಿಚಾರದ ಬಗ್ಗೆ ಅವ್ರುಗಳೇ ಕ್ಲಾರಿಟಿ ಕೊಡಬೇಕು. ಇದು ನಿಜವಾಗ್ಲೂ ತಪ್ಪಾಯ್ತಾ ಅಥವಾ ನಾವುಗಳು ಹುಡ್ಕೋ ಬರದಲ್ಲಿ ತಪ್ಪು ಮಾಡಿದ್ವೋ ಅಥವಾ ಅವರು ಹೇಳೋ ಬರದಲ್ಲಿ ತಪ್ಪು ಮಾಡಿದ್ರು ಅಂತಂದೇಳಿ. ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನು ತಗೊಂಡು ಸಂತೋಷ್ ಮೇಲೆ ಹಾಕಿದ್ರೆ DNA ಮ್ಯಾಚ್ ಆಗ್ತಾ ಇತ್ತು. ಅದು ಯಾವಾಗ ಒಂದ್ಸಲ ನ್ಯೂಸ್ ಚಾನಲ್ ಕೂತಿದ್ದಾಗ ಹೇಳಿದ್ರಲ್ಲ, ಸೌಜನ್ಯ ಮೈ ಮೇಲೆ ಇದ್ದಂತ ಒಂದೇ ಒಂದು ಕೂದಲನ್ನ ತಗೊಂಡೋಗಿ ಸಂತೋಷ್ ರಾವ್ ಮೈ ಮೇಲೆ ಹಾಕ್ಬಿಟ್ಟಿದ್ದು ಸಾಕಾಗೋಗಿತ್ತು ಆರೋಪಿ ಅಂತಂದೇಳಿ ಫೈಂಡ್ ಔಟ್ ಆಗ್ತಾ ಇತ್ತು ಅಂತಂದೇಳಿ. ಸೊ ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಪ್ರಕಾರ, ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಪಾಯಿಂಟ್ಸ್ ಪ್ರಕಾರ, ಅಲ್ಲಿ ಸಿಕ್ಕಂತ ಪಂಚೆ ಮೇಲೆ 6 ಕೂದಲುಗಳಿರ್ತವೆ. ಅಲ್ಲಿ ಯಾವುದೇ ಒಂದು ಕೂದಲು ಕೂಡ ಸಂತೋಷ್ ರಾವ್ಗೆ ಮ್ಯಾಚ್ ಆಗಲ್ಲ. ಹಾಗಾದ್ರೆ ಆರೋಪಿಯ ಪಂಚೆ ಅಂತಂದೇಳಿ ತಗೊಂಡೋಗಿ ಕೊಟ್ಟಿದ್ದು ಅದೇ ಒಂದು ಪಂಚೆನ. ಆ ಪಂಚೆ ಯಾರದ್ದು ಅಂತಂದೇಳಿ ತಗೊಂಡೋಗಿ ಕೊಟ್ಟಿರ್ತಾರೆ, ಸಂತೋಷ್ ರಾವ್ದು. ಸೊ ಸಂತೋಷ್ ರಾವ್ ಪಂಚೆ ಮೇಲೆ ಸಂತೋಷ್ ರಾವ್ದೇ ಕೂದಲಿಲ್ಲ ಅಂದಮೇಲೆ ಬೇರೆ ಯಾರು 6 ಜನ ಬಂದಿದ್ರು. ಸೊ ಅಲ್ಲಿ ಸಿಕ್ಕಿರ್ತಕ್ಕಂಥ 6 ಕೂದಲುಗಳನ್ನ ಮೆನ್ಷನ್ ಮಾಡಿದ್ದಾರೆ, 6 ಕೂದಲುಗಳು ಸಿಕ್ಕಿದೆ ಅಂತಂದೇಳಿ ಹೇಳಿದ್ದಾರೆ. ಸೊ ಅದರ DNA ರಿಪೋರ್ಟ್ಸ್ ಎಲ್ಲಿದೆ ಗೊತ್ತಿಲ್ಲ. ಸೊ ಅದೇನಾದ್ರೂ ಅಪ್ಪಿತಪ್ಪಿ ಅದೇ ಒಂದು ಜಡ್ಜ್ಮೆಂಟ್ ಕಾಪಿಲಿ ಮೆನ್ಷನ್ ಆಗಿತ್ತು ಅಂತಂದ್ರೆ ಅದನ್ನ ತೋರಿಸ್ಬೇಕಾಗತ್ತೆ, ಯಾರ್ಯಾರು ಏನು ಎತ್ತ, ಆ 6 ಕೂದಲಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರು, ಇದನ್ನ ತೋರಿಸ್ಬೇಕಾಗತ್ತೆ. ಇದನ್ನ ಯಾಕೆ ನಾನು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ಬೇಕಾಗಿ ಬಂತು ಅಂತಂದ್ರೆ, ಮೊದಲನೇದಾಗಿ ವಿಡಿಯೋ ಮಾಡಿದ ಉದ್ದೇಶ, ಆ ಹರ್ಷನ ಹುಡುಗ ನನಗೆ 1 ವಾರದಿಂದನೂ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪಾಯಿಂಟ್ಸ್ ಬಗ್ಗೆ ಮಾತಾಡಬೇಕು, ನಾನು ಮಾತಾಡ್ತಾ ಇದ್ದೀನಿ, ನಾನು ಫೈಂಡ್ ಔಟ್ ಮಾಡಿ. ಬಟ್ ನನ್ನ ಒಂದು ಅಕೌಂಟ್ ತುಂಬ ಫಾಲೋವರ್ಸ್ ಕಡಿಮೆ ಇದ್ದಿದ್ದರಿಂದ ನನಗೆ ರೀಚ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಈ ಥರದ ಪಾಯಿಂಟ್ಸ್ ಬಗ್ಗೆ ನೀವುಗಳು ಮಾತಾಡಿದ್ರೆ ಆದಷ್ಟು ಬೇಗ ಜನಗಳಿಗೆ ರೀಚ್ ಆಗುತ್ತೆ ಅಂತಂದೇಳಿ. ಸೊ ಒಂದು ಒಳ್ಳೆ ವಿಚಾರ, ಯಾರ ಮೂಲಕ ಆದರೂ ಹೋಗ್ಲಿ ಪರವಾಗಿಲ್ಲ, ಬಟ್ ರೀಚ್ ಆಗಬೇಕು ಅಂತಂದೇಳಿ ಆ ಹುಡುಗನ ಉದ್ದೇಶ. ಸೊ ಪ್ರತಿ ಸಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದರಿಂದ ನಾನು ಈ ಒಂದು ವಿಡಿಯೋ ಮಾಡಿದ್ದು. ಎರಡನೇ ಉದ್ದೇಶ, ಹೌದು ಇದರಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ಅದು ಮಾತಾಡೋ ಒಂದು ಬರದಲ್ಲಿ ಮಿಸ್ಟೇಕ್ ಆಗಿದೆನೋ ಅಥವಾ ಗೊತ್ತಿಲ್ಲ ಯಾವ ರೀತಿ ಅಂತಂದೇಳಿ. ಯಾಕೆ ಅಂತಂದರೆ ಕಿರಿಕೀರ್ತಿ ಅವ್ರು ಹೇಳೋ ಪ್ರಕಾರ ಇದು ನಾನು ಹೇಳ್ತಾ ಇಲ್ಲ ಅಂತ ಅವರು ಫಸ್ಟ್ ಹೇಳ್ತಾ ಇರೋದು. ಅವ್ರ ಮೇಲೆ ಯಾವಾಗ ಪವಿತ್ರವಾಗಿ ಸತ್ತಿರ್ತಕ್ಕಂಥದ್ದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಆಗ ಇದು ನಾನು ಹೇಳಿದ್ದಲ್ಲ, ಇದು ರುದ್ರಮುನಿ ಅವರು ಹೇಳಿದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ರುದ್ರಮುನಿಯವರು ಯಾವ ರೀತಿ ಈ ಒಂದು ಮಾತನ್ನ ತಪ್ಪಾಗಿ ಹೇಳೋದಕ್ಕೆ ಸಾಧ್ಯ, ಇದಕ್ಕೆ ಕ್ಲಾರಿಟಿ ಅವ್ರುಗಳೇ ಕೊಡಬೇಕು. ಸೊ ಸ್ನೇಹಿತರೆ, ಪ್ರತಿ ಸಲ ಹೇಳ್ತಾ ಇದ್ರು ಸಾಕ್ಷಿ ಇದ್ರೆ ತಗೊಂಡೋ ಕೋರ್ಟಿಗೆ ಕೊಡಿ, ಸಾಕ್ಷಿ ಇದ್ರೆ ತಗೊಂಡೋ ಕೋರ್ಟಿಗೆ ಕೊಡಿ, ನಾವು ಕರೆಕ್ಟಾಗಿದ್ದೀವಿ, ಬೇರೆಯವರೆಲ್ಲ ಕೇಸ್ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಂದೇಳಿ. ಸೊ ಹಾಗಾದರೆ ಕರೆಕ್ಟಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಕರೆಕ್ಟಾಗಿರ್ತಕ್ಕಂಥ ಪಾಯಿಂಟನ್ನು, ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಕ್ಕಂಥ ಪಾಯಿಂಟನ್ನು ಓದೋವಂಥ ಬರದಲ್ಲಿ ಅದು ಯಾವ ರೀತಿ ಮಿಸ್ಟೇಕ್ ಮಾಡ್ಕೊಂಡ್ರು ಅಂತ ನನ್ನ ಒಂದು ಪ್ರಶ್ನೆ. ಯಾಕೆ ಅಂತಂದರೆ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ಲಿ 2 ಫಿಗರ್ಸ್ ಅಂತಂದೇಳಿ. ಅದನ್ನು 2 ಫಿಗರ್ಸ್ನ ಒಂದೇ ಒಂದು ವರ್ಡ್ ಮೆನ್ಷನ್ ಜಸ್ಟ್ ಚೇಂಜಸ್ ಮಾಡಿ 2 ಫಿಂಗರ್ಸ್ ಅಂತ ಮಾಡಾಕ್ಬಿಟ್ರು. ಸೊ ಅದು ಅರ್ಥನೇ ಬೇರೆ ಥರ ಆಗೋಯ್ತು, ಜನ ಅದನ್ನು ತೊಗೊಂಡಿದ್ದೆ ಬೇರೆ ರೀತಿ.
ಸೊ ಈ ರೀತಿ ಮಾಡಿ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಹೇಳ್ತಾರೆ ಜನಗಳೇ ನೀವು ಮಬ್ಬಾಗಬೇಡಿ, ಯಾರ್ಯಾರು ಹೇಳಿದ್ದು ನಂಬಕ್ ಹೋಗ್ಬೇಡಿ ಅಂತ. ಸೊ ಇದಕ್ಕೆ ಅವರು ಉತ್ತರ ಕೊಡ್ಬೇಕಾಗುತ್ತಲ್ವಾ. 2 ಫಿಗರ್ಸ್ ಅಂತ ಇತ್ತು, ಇಲ್ಲ ನಾನು ಬೇರೆ ಯಾವುದೋ ಪೇಜಲ್ಲಿ ನೋಡಿದ್ದೆ ಅನ್ನೋದಾದ್ರೂ ಕೂಡ ಆ ಒಂದು ಪೇಜನ್ನು ಅವರು ತೋರಿಸಿ ಮಾತಾಡಬೇಕಾಗುತ್ತೆ. ಸೊ ಇದನ್ನ ನಾನು ಕೇಳ್ಕೊತೀನಿ, 2 ಫಿಂಗರ್ಸ್ ಮತ್ತೆ 2 ಫಿಗರ್ಸ್ ಇದಕ್ಕೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು? ಇಲ್ಲ ನಾವುಗಳೇ ತಪ್ಪಾಗಿ ತಿಳ್ಕೊಂಡಿದೀವಿ, ನಾವು ಇಂಜಿನಿಯರಿಂಗ್ ಅಲ್ಲಿ ಓದ್ಕೊಂಡು ಬಂದಿದ್ದು, ಅಲ್ಪ ಸ್ವಲ್ಪ ಓದಿದ್ದು, ನಮಗೆ ಕಳಿಸಿರ್ತಕ್ಕಂಥ ಇಂಗ್ಲೀಷು ಇದೆಲ್ಲ ತಪ್ಪು ಅನ್ನೋದಾದ್ರೆ ಅದಕ್ಕೂ ಕೂಡ ಅವ್ರು ಕ್ಲಾರಿಟಿ ಕೊಡಬೇಕಾಗುತ್ತೆ. ಇಲ್ಲ ನಾನು ಕರೆಕ್ಟಾಗಿ ಹೇಳಿದೀನಿ ಅಂದ್ರೂ ಕೂಡ ಅದನ್ನ ಅವರು ಸರಿಯಾಗಿ ತೋರಿಸ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಲ್ಲೆಲ್ಲೂ ಕೂಡ 2 ಫಿಂಗರ್ಸ್ ಥಿಯರಿ ಅನ್ನೋದನ್ನೆಲ್ಲೂ ಕೂಡ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಆ ಒಂದು ಪಾಯಿಂಟ್ ಅನ್ನ ಯಾವ ರೀತಿ ಮಾತಾಡಿ ಕೇಸನ್ನ ಡೈವರ್ಟ್ ಮಾಡಿದ್ರು ಇದನ್ನ ಅವರು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಜನಗಳೇ, ನಾನು ನಿಮಗೆ ಕೇಳ್ತಾ ಇರೋದಿಷ್ಟೇ. ಇದನ್ನ ಅವ್ರಿಗೆ ತೋರಿಸಿ ಇವ್ರಿಗೆ ತೋರಿಸಿ ಅಂತ ನಾನು ಕೇಳ್ತಾ ಇಲ್ಲ. ಅವರು ಪ್ರತಿ ಸಲ ಹೇಳ್ತಾ ಇದ್ರು ಎಲ್ಲ ಜನಗಳು ಬಂದು ಕೇಸನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತಂದೇಳಿ. ಇಲ್ಲಿ ಇದ್ದಂಥ ವಿಚಾರನೇ ನಾನು ಸ್ಕ್ರೀನ್ ಶಾಟ್ ತಗೊಂಡು ಬಂದು ನಿಮ್ಮ ಮುಂದೆ ವಿತ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಓದಿ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ತಿಳಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಇದನ್ನ ನೋಡಿದ ಮೇಲೂ ನಿಮ್ಗೇನಾದರೂ ಡೌಟ್ ಬಂದು ಇಲ್ಲ ನಾನು ತಪ್ಪು ಹೇಳ್ತಾ ಇದ್ದೀನಿ, ಅವ್ರುಗಳು ಹೇಳಿದ್ದೆ ಸರಿ ಅನ್ನೋದಾದ್ರೆ ನೀವು ನನಗೆ ಏನೇ ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಬೈಬೋದು. ನಿಮಗೆ ಕಮೆಂಟ್ ಸೆಕ್ಷನ್ ಓಪನ್ ಆಗಿರುತ್ತೆ. ಅಥವಾ ನಾನು ಹೇಳಿದಂಥ ಪಾಯಿಂಟ್ ಆ ಹುಡುಗ ಪಾಯಿಂಟ್ ಔಟ್ ಮಾಡಿ ನನಗೆ ಕಳಿಸಿದಂಥ ಪಾಯಿಂಟ್ ಇಲ್ಲ ಇಲ್ಲೊಂದು ಅರ್ಥ ಇದೆ, ಇದೊಂದೊಳ್ಳೆ ವಿಚಾರ, ಇದ್ರ ಬಗ್ಗೆ ಅವ್ರು ಮಾತಾಡಬೇಕಾಗುತ್ತೆ, ಇದನ್ನ ನಾವು ನಮ್ಮ ಗುರುಗಳು ಅಂತ ಏನು ಅನ್ಕೊಂಡಿದೀವಿ ಕಿರಿಕೀರ್ತಿ ಅವ್ರನ್ನ, ಅವ್ರಿಗೆ ಕೇಳ್ತೀವಿ ಅನ್ನೋರಿದ್ರೆ ಅದನ್ನ ನೀವು ಕೇಳ್ಬೋದು. ಇಲ್ಲಿ ಸ್ವಲ್ಪ ಯಾರಾದರೂ ಕೂಡ ಇಂಗ್ಲೀಷ್ ಕಲಿಬೇಕು ಅಂತಿದ್ರೆ ನೀವು ದಯವಿಟ್ಟು ಅವ್ರ ಹತ್ರ ಕೋಚಿಂಗ್ ಕ್ಲಾಸ್ ತಗೊಳ್ಳಿ. ಆದಷ್ಟು ಅವ್ರ ಹತ್ರ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಅವ್ರ ಹತ್ರ ಇಂಗ್ಲೀಷನ್ನು ಕಲ್ತ್ಕೊಳ್ಳಿ. ಯಾರು ನೆಕ್ಸ್ಟ್ ಜರ್ನಲಿಸ್ಟ್ ಕೆಲಸ ಮಾಡ್ಬೇಕಂತ ಅನ್ಕೊಂತೀರಾ ನೀವು ಆದಷ್ಟು ಅವ್ರ ಹತ್ರ ಕೆಲಸ ಮಾಡಿ. ನಾವುಗಳು ಬಿಡಿ, ನಾವುಗಳೇನೋ ಜಸ್ಟ್ ಒಂದು ರಿವ್ಯೂವರ್ಸ್ ಆಗಿರ್ತೀವಿ. ನಾವುಗಳು ಮಾತಾಡೋ ಬರದಲ್ಲಿ ತಪ್ಪು ಮಾಡಿದ್ರೆ ಒಪ್ಕೊಳ್ಳೋಣ, ಕ್ಷಮಿಸಿ ಅಂತ ನಾವು ಕೇಳೋದಕ್ಕೊಂದು ದಾರಿ ಇರುತ್ತೆ. ಬಟ್ ಆದರೆ ಅವರು ಜರ್ನಲಿಸ್ಟ್ ಆಗಿ ಯಾವ ರೀತಿ ಒಂದು ತಪ್ಪನ್ನು ಮಾತಾಡಿದ್ರು, ಯಾವ ರೀತಿ ತಪ್ಪಾಗಿ ಮಾತಾಡಿದ್ರು ಗೊತ್ತಿಲ್ಲ. ಯಾಕೆಂದರೆ 2 ಮುಖ್ಯವಾದಂಥ ಪಾಯಿಂಟ್. ಎಷ್ಟು ಮುಖ್ಯವಾದಂಥ ಪಾಯಿಂಟ್ ಅಂದರೆ, ಬರೀ ಸೌಜನ್ಯ ಮೈ ಮೇಲೆ ಇದ್ದಂಥ ಕೂದಲನ್ನ ತಗೊಂಡೋಗಿ ಸಂತೋಷ ಮೈ ಮೇಲೆ ಹಾಕಿದಿದ್ರು ಕೂಡ ಅವನು ಆರೋಪಿ ಅಂತ ಡಿಸೈಡ್ ಆಗಿ ಹೋಗ್ತಾ ಇತ್ತು. ಈ ಮಾತನ್ನು ಹೇಳಿದಂಥವ್ರು ಅದೇ ಒಂದು ಸೌಜನ್ಯ ಜಡ್ಜ್ಮೆಂಟ್ ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರೋಪಿ ಅಂತಂದೇಳಿ ಯಾವ ಆರೋಪಿಯ ಒಂದು ಪಂಚೆಯನ್ನು ತಗೊಂಡೋಗಿ ತೋರಿಸಿದ್ರು, ಆ ಒಂದು ಪಂಚೆ ಮೇಲೆ 6 ಕೂದಲುಗಳು ಸಿಕ್ಕಿದೆ. ಆ 6 ಕೂದಲಲ್ಲಿ ಎಲ್ಲೂ ಕೂಡ ಸಂತೋಷ್ ರಾವ್ ಕೂದಲಿಲ್ಲ ಅಂತ. ಹಾಗಾದ್ರೆ ಆರೋಪಿಯ ಪಂಚೆ ಮೇಲೆ ಆರೋಪಿಯ ಕೂದಲೇ ಇಲ್ಲ, ಬೇರೆ ಯಾರದ್ದೋ ಬರುತ್ತೆ. ಇದು ಹೆಂಗೆ ಸಾಧ್ಯ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದಾದ್ಮೇಲೆ ನೆಕ್ಸ್ಟ್ 2ನೇ ಪಾಯಿಂಟ್, ಅದೇ 2 ಫಿಗರ್ಸ್ ಥಿಯರಿ 2 ಫಿಂಗರ್ಸ್ ಥಿಯರಿ. ಈ 2 ವಿಚಾರಗಳನ್ನ ಅದು ಯಾವ ರೀತಿ ತಪ್ಪಾಗಿ ಮಾತಾಡಿದ್ರು ಇದಕ್ಕೆ ಕ್ಲಾರಿಟಿ ಅವ್ರು ಕೊಡಬೇಕಾಗುತ್ತೆ. ನನಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ನನಗೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇಲ್ಲ, ಜನಗಳಿಗೆ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದು ಅವರೇ ಮಾತಾಡಿರ್ತಕ್ಕಂಥ ಮಾತುಗಳು. ಇದನ್ನ ನಾನು ಜಸ್ಟ್ ಅವರ ಅಭಿಮಾನಿನೋ ಅಥವಾ ಅವ್ರನ್ನ ದ್ವೇಷ ಮಾಡೋವಂಥವ್ರು ಯಾರೋ ಕೇಳಬಾರ್ದಲ್ವಾ. ಸೊ ಹಾಗಾಗಿ ಅವರ ಗುರುಗಳು ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂದಾಗ ನೆಕ್ಸ್ಟ್ ನಿಮ್ಮ ಶಿಷ್ಯಂದ್ರು ಬಂದು ನಿಮಗೆ ಕ್ವಶನ್ ಮಾಡಬಾರ್ದು. ಓ ನಮ್ಮ ಗುರುಗಳು ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾರೆ, ಓ ಶೆಟ್ ನಮ್ಮ ಗುರುಗಳಿಂದ ನಮಗೆ ಅವಮಾನ ಆಗ್ತಾ ಇದೆ, ತಲೆ ತಗ್ಸೋ ರೀತಿ ಆಗ್ತಾ ಇದೆ, ಅದು ಲೈವಲ್ಲಿ ಹೋಗ್ಬಿಟ್ಟು ನ್ಯೂಸ್ ಚಾನಲಲ್ಲಿ ಹೋಗ್ಬಿಟ್ಟು ತಪ್ಪಾಗಿ ಮಾತಾಡ್ಬಿಟ್ಟಿದ್ದಾರೆ. ಆ ರೀತಿ ಅವರ ಶಿಷ್ಯಂದ್ರು ತಲೆ ತಗ್ಸೋಂಥ ಒಂದು ಟೈಮ್ ಬರಬಾರ್ದಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಕ್ವಶನ್ ಮಾಡಿ ಕೇಳ್ತಾ ಇದ್ದೀನಿ. ಇದಕ್ಕೆ ಕ್ಲಾರಿಟಿ ಅವ್ರು ಕೊಡಬೇಕಾಗತ್ತೆ, ಯಾವ ರೀತಿ ತಪ್ಪಾಗಿ ಮಾತಾಡಿದ್ರು. ಇನ್ನು ಅವರ ಪರ ಸಪೋರ್ಟ್ ಮಾಡ್ತಕ್ಕಂಥವ್ರು ಯಾರಿದ್ದೀರಾ ದಯವಿಟ್ಟು ಈ ಒಂದು ವಿಚಾರಕ್ಕೆ ನಿಮ್ಗೇನು ಅನ್ಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಒಂದು ಡೌಟ್ ನಿಮಗೂ ಕೂಡ ಬಂದಿದ್ರೆ, ಇದು ಸರಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಅವ್ರ ಹತ್ರ ಹೋಗಿ ಡೌಟನ್ನು ಕೇಳ್ಬೋದು. ಓಕೆ, ಮತ್ತೆ ಸಿಗೋಣ. ನಾನು ನಿಮ್ಮ ರಘುವರ್ಯ. ಲವ್ ಯು ಆಲ್.